ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏನು ಕತೆ ಅಂತಂದರೆ, ಹೀಗೆ ಒಬ್ಬ ರಾಜಕುಮಾರ ಇರ್ತಾನೆ. ಆತ ಸುಮಾರು ಆಸ್ತಿಯನ್ನು ಹೊಂದಿರ್ತಾನೆ. ಸುಮಾರು ಅಂದರೆ ಸಾಕಷ್ಟು ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲವನ್ನು ಹೊಂದಿರ್ತಾನೆ. ಇದರಿಂದ ಅವನಿಗೆ ಒಂದು ಅಹಂಕಾರ ಅನ್ನೋದು ತುಂಬಿರುತ್ತೆ. ಏನು ಅಹಂಕಾರ ಅಂತಂದರೆ, ನನಗೆ ಸಾಕಾದಷ್ಟು ಆಸ್ತಿ ಇದೆ, ನನ್ನ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಮಕ್ಕಳು, ಹೀಗೆ ಸುಮಾರು 5 ರಿಂದ 6 ತಲೆಮಾರುಗಳು ಕೂತು ತಿಂದರೂ ಕೂಡ ಮುಗಿದೇ ಇರೋಷ್ಟು ಆಸ್ತಿ ನನ್ನ ಹತ್ರ ಇದೆ. ಹಾಗಿರ್ಬೇಕಾದ್ರೆ ನಾನು ಯಾಕೆ ಕಷ್ಟಪಡಬೇಕು, ನಾನು ಆರಾಮಾಗಿರೋಣ ಅಂತೇಳಿ ಆ ರಾಜ ಆರಾಮಾಗಿ ಇರ್ತಾನೆ. ಆ ಟೈಮಲ್ಲಿ ಸುತ್ತಮುತ್ತ ಇರುವಂಥ ರಾಜ್ಯದ ರಾಜರುಗಳು ಇವನ ಮೇಲೆ, ಈ ರಾಜಕುಮಾರನ ಮೇಲೆ ದಾಳಿಯನ್ನು ಮಾಡ್ತಾರೆ. ಆಗ ಇವನ ಒಂದಷ್ಟು ಪ್ರದೇಶಗಳನ್ನು ಅವರು ಆಳ್ವಿಕೆಗೆ ತಗೋತಾರೆ. ಆದರೂ ಕೂಡ ಈ ರಾಜ ತಲೆನೇ ಕೆಡಿಸ್ಕೊಳೋದಿಲ್ಲ. ಸುತ್ತಲೂ ಇರೋವಂಥ ರಾಜರೆಲ್ಲ ಬಂದು ಇವನ ಆಸ್ತಿ, ಅಪಾಸ್ತಿ ಮತ್ತು ಪ್ರದೇಶಗಳನ್ನೆಲ್ಲ ಅವರು ವಶ ಮಾಡಿಕೊಂಡ್ರು ಕೂಡ, ಅವರು ಆಳ್ವಿಕೆ ತಗೊಂಡ್ರು ಕೂಡ ಈ ರಾಜಕುಮಾರ ತಲೆಯನ್ನು ಕೆಡಿಸ್ಕೊಳೋದಿಲ್ಲ, ಆರಾಮಾಗೆ ಇರ್ತಾನೆ. ಈಗ ದಿನ ಕಳೀತಾ ರಾಜಕುಮಾರನ ಆಸ್ತಿ ಕಡಿಮೆ ಆಗ್ತಾ ಬರುತ್ತೆ. ಆಗ ಆ ಅರಮನೆ ಮತ್ತು ಆ ರಾಜನ ಜೊತೆಗಿದ್ದಂಥ ಮಂತ್ರಿ ತಲೆ ಕೆಡಿಸ್ಕೋತಾರೆ. ಏನಪ್ಪ ಹೀಗಾಯಿತು, ನಮ್ಮ ರಾಜರು ಯಾವುದಕ್ಕೂ ತಲೆನೇ ಕೆಡಿಸ್ಕೋತಿಲ್ಲ, ಇಷ್ಟು ಆರಾಮಾಗಿದ್ದಾರೆ, ನಾನು ಹೇಗಾದರೂ ಮಾಡಿ ಈ ರಾಜ್ಯವನ್ನು, ನಮ್ಮ ಆಸ್ತಿ ಪಾಸ್ತಿಯನ್ನು ಉಳಿಸ್ಕೋಬೇಕು. ಅದಕ್ಕಿಂತ ಮೊದಲು ನಮ್ಮ ರಾಜರ ತಲೆಯಲ್ಲಿರೋಂಥ ಅಹಂಕಾರ ಮತ್ತು ಆ ದುರಹಂಕಾರ ಅನ್ನೋದನ್ನು ನಾನು ಕಡಿಮೆ ಮಾಡಬೇಕು, ಅವ್ರ ತಲೆಯಿಂದ ಅದನ್ನು ತೆಗೆದಾಕಬೇಕು. ಏನು ಮಾಡಲಿ ಅಂತೇಳಿ ಯೋಚನೆ ಮಾಡ್ತಾ ಹಾಗೆ ಒಂದು ಉಪಾಯವನ್ನು ಮಾಡ್ತಾರೆ. ಏನಪ್ಪ ಉಪಾಯ ಅಂತಂದರೆ, ಹೀಗೆ ಒಂದಿನ ಮಂತ್ರಿ ದೇವತೆಯ ವೇಷವನ್ನು ಹಾಕ್ಕೊಂಡು ಆ ರಾಜನ ಎದುರಿಗೆ ಹೋಗ್ತಾರೆ. ಹೋಗಿ ಆ ರಾಜಕುಮಾರರಿಗೆ ನಮಸ್ಕಾರವನ್ನು ಮಾಡಿ, ಸ್ವಾಮಿ, ನಾನು ದೇವಲೋಕದ ದೇವತೆ, ನಾನು ನಿಮ್ಮ ಜಾತಕವನ್ನು ನೋಡಿದೆ. ಆಗ ನಿಮ್ಮ ಜಾತಕದಲ್ಲಿ ಒಂದು ಗಂಡಾಂತರ ಕಾಣಿಸ್ತು, ಅದನ್ನು ನಿಮಗೆ ಹೇಳೋಣ ಅಂತ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ರಾಜಕುಮಾರ, ನನ್ನ ಜಾತಕದಲ್ಲಿ ದೋಷ ಇದೆಯಾ, ಗಂಡಾಂತರ ಇದೆಯಾ, ಏನು ಹೇಳಿ ಅಂತ ಕೇಳ್ತಾನೆ. ಆಗ ದೇವತೆ ರೂಪದಲ್ಲಿರೋಂಥ ಮಂತ್ರಿ, ನಿಮ್ಮ ಆಯಸ್ಸು ತುಂಬ ಕಡಿಮೆ ಇದೆ, ನೀವು ಕೇವಲ ಇನ್ನು 6 ತಿಂಗಳು ಮಾತ್ರ ಬದುಕ್ತೀರಾ ಅಂತೇಳಿ ಹೇಳ್ತಾನೆ. ಆಗ ರಾಜ್ಕುಮಾರ ಹೆದರ್ಕೋತಾನೆ, ನನಗೆ ಆಯಸ್ಸು ಕಡಿಮೆ ಇದೆಯಾ, ಬರೀ 6 ತಿಂಗಳು ಅಷ್ಟೇನ ಇರೋದು, ನಾನು ಏನು ಮಾಡಲಿ, ಈ ಗಂಡಾಂತರದಿಂದ ಪಾರೋಗೋದಕ್ಕೆ ಏನಾದರೂ ಮಾರ್ಗ ಅಥವಾ ದಾರಿ ಇದ್ದರೆ ಹೇಳಿ, ಆ ಪರಿಹಾರನ ನಾನು ಕಂಡ್ಕೋತೀನಿ ಅಂತೇಳಿ ಆ ರಾಜ್ಕುಮಾರ ಕೇಳ್ತಾನೆ. ಆಗ ಆ ಮಂತ್ರಿ, ಇದೇ ಸಿಕ್ಕಿದ್ದ ಅವಕಾಶನ ನಾನು ಉಪಯೋಗಿಸ್ಕೋಬೇಕು ಅಂತಂದೇಳಿ, ಸರಿ, ನಾನು ನಿಮಗೆ ಒಂದು ಪರಿಹಾರವನ್ನು ಹೇಳ್ತೀನಿ, ನೀವು ಅದೇ ರೀತಿ ನಡ್ಕೋಬೇಕು ಅಂತೇಳಿ ಆ ದೇವತೆ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ರಾಜ್ಕುಮಾರ ಒಪ್ಕೋತಾನೆ. ಆಗ ಈ ದೇವತೆ ಒಂದು ಕತ್ತೆಯನ್ನು ತಗೊಂಡು ಬಂದು ಆ ರಾಜಕುಮಾರನಿಗೆ ಕೊಡ್ತಾರೆ. ನೀವು 3 ತಿಂಗಳ ಕಾಲ ಈ ಕತ್ತೆಯ ಸೇವೆಯನ್ನು ಮಾಡಬೇಕು. ಈ ಕತ್ತೆ ಸಾಮಾನ್ಯವಾದ ಕತ್ತೆ ಅಲ್ಲ, ಇದು ದೇವಲೋಕದಲ್ಲಿರುವಂಥ ಕತ್ತೆ. ಇದನ್ನು ನಿಮಗೆ ಕೊಡ್ತಾ ಇದ್ದೀನಿ, ನೀವು ಈ ಕತ್ತೆಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೀವು ಇದರ ಸೇವೆಯನ್ನು ಮಾಡಬೇಕು ಅಂತೇಳಿ ಆ ರಾಜಕುಮಾರನಿಗೆ ಕೊಟ್ಟು ಹೊರಡ್ತಾರೆ. ಆಗ ರಾಜ್ಕುಮಾರನಿಗೆ ಆಯಸ್ಸು ಬೇರೆ ಕಡಿಮೆ ಇದೆ, ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಭಯ ಇರುತ್ತೆ. ಅದರಿಂದ ಆ ಕತ್ತೆನ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಕೆಲವೊಂದು ಸಲ ಆ ಕತ್ತೆ ಆಚೆ ಈಚೆ ಹೋಗಿ ಪೇಪರ್ಗಳು ತಿನ್ನೋದು ಮತ್ತು ಬಟ್ಟೆಗಳನ್ನೆಲ್ಲ ತಿನ್ನೋದು ಮಾಡ್ತಾ ಇರುತ್ತೆ. ಅದನ್ನು ನೋಡಿದಂಥ ರಾಜ್ಕುಮಾರ ಇನ್ನೂ ಎಚ್ಚೆತ್ಕೋತಾನೆ. ಆ ಕತ್ತೆನ ಇನ್ನೂ ಅಷ್ಟು ಚೆನ್ನಾಗಿ ನೋಡ್ಕೊಳೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಹುಲ್ಲು ಹಾಕೋದು, ಮೇವು ಹಾಕೋದು, ಅದು ಮೈ ತೊಳೆಯೋದು, ಹೀಗೆ ಒಂದು ಮಗುನ ಯಾವ ಥರ ನೋಡ್ಕೋತೀವೋ ಆ ಥರ ಆ ಕತ್ತೆಯನ್ನು ನೋಡ್ಕೋತಾ ಇರ್ತಾನೆ. ಹೀಗೆ ದಿನಗಳು ಕಳೀತವೆ. ಆ ಕತ್ತೆ ಸೇವೆ ಮಾಡೋದ್ರಲ್ಲಿ ಈ ರಾಜ್ಕುಮಾರ ಮುಳುಗೋಗಿರ್ತಾನೆ. ಅದರಿಂದ ಅವನಲ್ಲಿರೋ ಅಂಥ ಅಹಂಕಾರ, ಈ ದುರಹಂಕಾರ ಅನ್ನೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹೀಗೆ 3 ತಿಂಗಳು ಕಳೆಯುತ್ತೆ. ಆಗ ಅದೇ ಮಂತ್ರಿ ಮತ್ತೆ ದೇವತೆ ವೇಷದಲ್ಲಿ ಆ ರಾಜ್ಕುಮಾರನ ಹತ್ರ ಬಂದು, ಸ್ವಾಮಿ,
ನಿಮಗೆ ಕೊಟ್ಟಂಥ ಅವಧಿ ಮುಗಿದಿದೆ. ನೀವು ಈ ಕತ್ತೆನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ. ನಿಮ್ಮ ಆರೈಕೆಯಿಂದ ಕತ್ತೆ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳ್ಕೊಂಡಿದೆ. ಈಗ ನಿಮಗಿದ್ದಂಥ ಗಂಡಾಂತರ ದೂರ ಆಗಿದೆ. ಈಗ ನಿಮಗೆ ಯಾವುದೇ ರೀತಿ ಅಪಾಯ ಇಲ್ಲ ಅಂತ ಹೇಳಿ ಆ ಕತ್ತೆಯನ್ನು ಕತ್ತೆ ಮಾರೋರು ಅಥವಾ ಕೊಂಡ್ಕೊಳ್ಳೋರು ಇರ್ತಾರಲ್ಲ, ವ್ಯಾಪಾರಿಗೆ ಆ ಕತ್ತೆಯನ್ನು ಕೊಡ್ತಾನೆ. ಆಗ ರಾಜ್ಕುಮಾರಂಗೆ ಆಶ್ಚರ್ಯ ಆಗುತ್ತೆ. ಇದೇಕೆ ಸ್ವಾಮಿ ಈ ಕತ್ತೆಯನ್ನು ವ್ಯಾಪಾರಿಗೆ ಕೊಡ್ತಾ ಇದ್ದೀರಾ ಅಂಥೇಳಿ ಆ ರಾಜ್ಕುಮಾರ ಕೇಳ್ತಾನೆ. ಆಗ ದೇವತೆ ರೂಪದಲ್ಲಿದ್ದಂಥ ಮಂತ್ರಿ ತಾನು ಹಾಕ್ಕೊಂಡಿದ್ದಂಥ ವೇಷವನ್ನು ತೆಗೆದು ಆ ರಾಜ್ಕುಮಾರನ ಕಾಲಿಗೆ ಬೀಳ್ತಾನೆ. ಪ್ರಭು, ನಂದು ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡಿ. ನಾನು ದೇವತೆ ಅಲ್ಲ, ನಿಮ್ಮ ಮಂತ್ರಿ. ನಿಮಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಕಾರಣದಿಂದ ನಾನು ಈ ರೀತಿ ಎಲ್ಲ ಮಾಡಬೇಕಾಯ್ತು, ನನ್ನನ್ನು ಕ್ಷಮಿಸಿ ಅಂತೇಳಿ ಆ ಮಂತ್ರಿ ಕೇಳ್ತಾನೆ. ಆಗ ರಾಜ್ಕುಮಾರ ಆ ಮಂತ್ರಿಯನ್ನು ಮೇಲೆ ಎಬ್ಬಿಸ್ಬಿಟ್ಟು, ನೀನು ಮಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲ, ಇದರಿಂದ ನನಗೆ ಒಳ್ಳೆಯದಾಯಿತು, ನನ್ನಲ್ಲಿದ್ದಂಥ ಅಹಂಕಾರ ಮತ್ತು ದುರಹಂಕಾರ ಕಡಿಮೆ ಆಯಿತು. ಈಗ ನನ್ನದು ಎಲ್ಲವನ್ನು ನಾನು ರಕ್ಷಣೆ ಮಾಡಬೇಕು ಅನ್ನೋ ಒಂದು ಗುಣ ನನಗೆ ಬಂದಿದೆ. ಅದಕ್ಕೆ ನಾನೇ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನನ್ನ ಬದುಕಿಗೆ ತಿರುವನ್ನು ನೀಡಿದಂಥ ಆ ಕತ್ತೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಮತ್ತು ಆ ಕತ್ತೆಯನ್ನು ಆ ವ್ಯಾಪಾರಿಗೆ ಕೊಡೋದು ಬೇಡ, ಅದನ್ನು ನನಗೆ ಕೊಡಿಸಿ. ಅದರಿಂದ ನನ್ನ ಜೀವನ ಬದಲಾಗಿದೆ. ಅದಕ್ಕೋಸ್ಕರ ನಾನೇ ಅದನ್ನು ಸಾಕೋತೀನಿ ಅಂತೇಳಿ ಆ ವ್ಯಾಪಾರಿ ಕೇಳಿದಷ್ಟು ಹಣವನ್ನು ಆತನಿಗೆ ಕೊಟ್ಟು ಆ ಕತ್ತೆಯನ್ನು ಇವರೇ ಕೊಂಡ್ಕೋತಾರೆ. ಮತ್ತು ತನ್ನ ಜೊತೆಗೆ ಇಟ್ಕೊಂಡು ಅದರ ಸೇವೆಯನ್ನು ಮಾಡ್ತಾ ರಾಜ್ಕುಮಾರ ಹೀಗೆ ರಾಜ್ಯದ ಆಳ್ವಿಕೆಯನ್ನು ಮಾಡ್ತಾ ಹೀಗೆ ದಿನಗಳನ್ನು ಕಳೀತಾ ಇರ್ತಾನೆ. ಇದರ ಅರ್ಥ ಏನು ಅಂದರೆ, ಕೆಲವೊಂದು ಸಲ ಎಲ್ಲದಕ್ಕೂ ಒಂದು ಕಾಲ ಅಂತ ಬರುತ್ತೆ. ನಾವೆಲ್ಲರೂ ಕತ್ತೆನ ಒಂದು ಕೇವಲವಾಗಿ ನೋಡ್ತೀವಿ, ಆದರೆ ಕತ್ತೆಗೂ ಕೂಡ ಒಂದು ಕಾಲ ಬರುತ್ತೆ ಅನ್ನೋದಕ್ಕೆ ಈ ಕಥೆನೇ ಸಾಕ್ಷಿ. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ನನ್ನ ಈ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.